ಯಾವುದು ಕೂಡ ಹಿಂದೂ ರಾಷ್ಟ್ರ ವಿರೋಧಿಗಳಲ್ಲ. ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರವೇ. ಇವತ್ತೇನಾದ್ರೂ ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರವನ್ನಾಗಿಸಿಕೊಂಡು ದೇಶ ಆಡಳಿತ ಮಾಡ್ತಿದ್ರೆ ನಮ್ಮ ಸಂವಿಧಾನ ನಮಗೆ ಕೊಟ್ಟ ಶಕ್ತಿ, ನಮ್ಮ ಹಕ್ಕುಗಳನ್ನ ನಿಭಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಆಗಿರ್ತಕ್ಕಂಥದ್ದು. ನಿಮಗೆ ಕಾಣೋದು ಒಂದೇ ಧರ್ಮದವರು, ಮುಸಲ್ಮಾನ್ ಧರ್ಮದವ್ರನ್ನ ಹೀಯಾಳ್ಸೋದು, ಕೇವಲ ನೋಡೋದು, ಹೆಣ್ಮಕ್ಳನ್ನ ಕೇವಲವಾಗಿ ನೋಡೋದು, ಇಂಥವನ್ನ ಮಾಡ್ಕೊಂಡು ನೀವು ಹೊಂಟಿರಿ. ನಿಮಗ ಕೇಳ್ತಿದ್ರಪ್ಪ, ನೀವ ಹೇಳಬೇಕು, ಈ ದೇಶದ ಜನತೆ ನೀವು ಕಾಂಗ್ರೆಸ್ನವರು ಪಾಕಿಸ್ತಾನಿಗೆ ಭೂಮಿ ಕೊಟ್ಟು ಬಿಟ್ರು, ಸಿಮಿ ಕೊಟ್ರು, ನಮ್ ಭೂಮಿ ಕಡಿಮೆ ಮಾಡಿದ್ರು, ಭಾರತನ ಹೊಡೆದ್ರು, ಬಾಂಗ್ಲಾದವ್ರಿಗೆ ಕೊಟ್ರು, ಆಫ್ಘಾನಿಸ್ತಾನವ್ರಿಗೆ ಬಿಟ್ರು. ಇವೆಲ್ಲ ಕಥೆ ಹೇಳ್ತಾರಲ್ಲ. ಇವತ್ತು ನಾವು 80% ಹಿಂದೂಗಳು ಇಲ್ಲೇ ಇದ್ದುಕೊಂಡು ಬರೀ 14% ಮುಸಲ್ಮಾನರು ಅವತ್ತು ಗಾಂಧೀಜಿಯವ್ರ ಕಾಲಿಗೆ ಬಿದ್ದಪ್ಪ ನಾವು ಈ ದೇಶ ಬಿಟ್ಟು ಹೋಗಂಗಿಲ್ಲ, ನೀನು ಬಿಟ್ಟು ಹೋಗಂಗಿಲ್ಲ ಅಂತಕ್ಕಂಥ ಭಾರತದ ಮೇಲೆ ಪ್ರೀತಿ ಇರುವ ಅಣ್ತಂದ್ರು ಮುಸಲ್ಮಾನರು ಇವತ್ತು ಇಲ್ಲದಾರ. ಅವ್ರನ್ನ ಇಟ್ಕೊಂಡು ನಾವು 86% ಹಿಂದೂಗಳು ಈ ದೇಶವನ್ನು ಆಳ್ತಾ ಇದ್ದೇವೆ. ಒಂದು ವೇಳೆ ಪಾಕಿಸ್ತಾನ ಅವ್ರಿಗೆ ಕೊಟ್ಟು, ಬಾಂಗ್ಲಾದವ್ರಿಗೆ ಕೊಟ್ಟು ನಾವಿಲ್ಲಿ ಉಳಿದ ಹೋಗಿದ್ರೆ ಅಷ್ಟೋ ಮಂದಿ ನಾವು ಒಳಗ ಇಟ್ಕೊಂಡಿದ್ರೆ ಇವತ್ತು ಇವ್ರು ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರಲ್ಲ, ಆಗ ಇವ್ರು ಮಾತಾಡಕ್ಕ ಹಕ್ಕು ಇರ್ತಿತ್ತೇನು? ಪರಿಸ್ಥಿತಿ ಎಲ್ಲಿ ಹೋಗ್ತಿತ್ತು? ಬರೀ 14% ಅವ್ರನ್ನ ಇಟ್ಕೊಂಡ ಹೊಡಿ ಗಡಿ ಬಡಿ ನಡಿ ಮಾಡ್ತೀರಿ. ಅಂತ ಒಂದು ಜನ ಎಲ್ಲ ನಮ್ಮೊಳಗ ಇದ್ದಿದ್ರೆ ಆ ದೇಶದವರು, ನಮ್ಮ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಇವತ್ತು ನಾವು ಹಿಂದೂಗಳಾಗೇ ಉಳಿದ್ವಿ, ಹಿಂದೂ ರಾಷ್ಟ್ರವನ್ನೇ ನಿರ್ಮಾಣ ಮಾಡ್ಕೊಂಡ್ವಿ, ಹಿಂದೂ ರಾಷ್ಟ್ರವನ್ನೇ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಅವರು. ಇದನ್ನ ನಾವು ವೈಯಕ್ತಿಕ ಅಭಿಪ್ರಾಯ. ಅದರಿಂದ